ತುಮಕೂರು ಜಿಲ್ಲೆಯ ಕುರಿ ಮತ್ತು ಮೇಕೆ ಮಾಂಸ ಮಾರಾಟಗಾರರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಕುರೇಶಿ ಅಸೋಸಿಯೇಷನ್ ಎಂಬ ಹೊಸ ಸಂಘವನ್ನ ಉದ್ಘಾಟಿಸಲಾಯಿತು. ಬಿಜಿಪಾಳ್ಯ ವೃತ್ತದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ರಸ್ತೆ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ರವರು ಸಂಘವನ್ನ ಉದ್ಘಾಟಿಸಿ ಮಾತನಾಡಿ, ಕುರಿ ಮತ್ತು ಮೇಕೆ ಮಾಂಸ ಮಾರಾಟಗಾರರ ಬಹಳ ಕಾಲದ ಬೇಡಿಕೆಯಾಗಿದ್ದು, ಉದ್ಯಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಪರಿಹಾರ ಸರ್ಕಾರ ಹಾಗೂ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸುವಲ್ಲಿ ಸಂಘ ಮಹತ್ವದ ಪಾತ್ರ ವಹಿಸಲಿದೆ ಎಂದು ತಿಳಿಸಿದರು. ತುಮಕೂರಿನ ಕುರೇಶಿ ಸಮುದಾಯದವರು ಅವರಿಗೆಲ್ಲರಿಗೂ ಇವತ್ತು ಸುದೈವ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಮ್ಮ ಬಹಳ ವರ್ಷಗಳ ಏನೋ ಅವರ ಆಸೆ ಇತ್ತು, ಆ ಆಸೆ ಇವತ್ತು ಈಡೇರಿದೆ. ಅದೇನೆಂದರೆ, ತಮ್ಮ ಏನಾದರೂ ಸಮಸ್ಯೆಗಳು ಆದರೆ ಬಹಳಷ್ಟು ವರ್ಷಗಳಿಂದ ಅವ್ರು ಬಹಳಷ್ಟು ಸಮಸ್ಯೆಗಳು ಅವರು ಎದುರಿಸ್ತಾ ಇದ್ರು. ಅಂತಹ ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆ ಮುಂದೆ ಇರ್ಬೋದು ಅಥವಾ ಸರ್ಕಾರದ ಮುಂದೆ ಇರ್ಬೋದು ಇಡೋಕ್ಕೆ ಅವರು ಒಂದು ಸಂಘದ ಬಹಳ ಅವಶ್ಯಕತೆ ಇತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕುರೇಶಿ ಸಮುದಾಯದವರು ತಮ್ಮದೇ ಆದ ಒಂದು ಕುರೇಶ್ ಅಸೋಸಿಯೇಷನ್ ಅಂತ ಮಾಡಿಕೊಂಡು ಇವತ್ತು ಆ ಸಂಘವನ್ನು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ತುಮಕೂರಿನ ಮಾಜಿ ಶಾಸಕರು ಹಿರಿಯರಾದ ಶಫಿ ಅಹಮದ್ ಅವರ ಅಮೃತ ಹಸ್ತದಿಂದ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಸಮಾಜದ ಎಲ್ಲ ಮುಖಂಡರು ಇಲ್ಲಿದ್ದಾರೆ. ಮುಖ್ಯವಾಗಿ ಏನು ಈ ಸಂಘ ಇವತ್ತು ಪ್ರಾರಂಭವಾಗಿದೆ, ಅದರಲ್ಲಿ ನಮ್ಮ ಅನ್ಸರ್ ಪಾಷಾ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ನೂರುಲ್ಲಾ ಅವರು ಕಾರ್ಯದರ್ಶಿಯಾಗಿ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ತಬ್ರೇಜ್ ಖುರೇಶಿ ಅವರು ಈ ರೀತಿ ಆಯ್ಕೆಯಾಗಿ ಅದು ಒಂದು ಸಂಘಟನೆ ಮಾಡಿ, ಈ ಸಂಘಟನೆ ಮುಖಾಂತರ ಅವರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೆ ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈ ಸಂಘಟನೆ ಅವರು ಪ್ರಾರಂಭ ಮಾಡಿದ್ದಾರೆ. ನಾನು ಕೂಡ ಈ ಸಂಘದ ಎಲ್ಲ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ತಮ್ಮ ಯಾವುದೇ ರೀತಿಯ ಕಷ್ಟ ಬೇಕಾದ್ರೆ ಬಹಳಷ್ಟು ಕಷ್ಟ ಅವರು ಅನುಭವಿಸಿ ಬಂದಿದ್ದಾರೆ. ಒಂದು ಸಲ ರೇಟ್ ಫ್ಲಕ್ಚುಯೇಷನ್ ಆಗ್ತದೆ, ಕುರಿಗಳು ಸಿಗೋದಿಲ್ಲ, ಇಂತಹ ಅನೇಕ ಸಮಸ್ಯೆಗಳು ಅವರು ನನ್ನ ಮುಂದೆ. ಆಮೇಲೆ ಕೆಲವು ಕುರಿಗಳು ತರುವಾಗ ಯಾವುದೇ ಒಂದು ಕಾಯಿಲೆ ಬಂದುಬಿಡ್ತದೆ. ಇಂತಹ ಅನೇಕ ಸಮಸ್ಯೆಗಳು ಅವ್ರಿಗೆ ಕಾಡ್ತಾ ಇತ್ತು. ಇವೆಲ್ಲವನ್ನು ಬಗೆಹರಿಸಬೇಕಂದ್ರೆ ಒಂದು ಸಂಘದ ಮುಖಾಂತರ ಸರ್ಕಾರಕ್ಕೆ ಅವರು ತಮ್ಮ ಬೇಡಿಕೆಗಳನ್ನು ಇಟ್ಟರೆ ಖಂಡಿತವಾಗಿ ಸರ್ಕಾರ ಈಡೇರಿಸ್ತದೆ. ಈಗಾಗಲೇ ಸರ್ಕಾರ ಅವರ ಪರವಾಗಿ ಅನೇಕ ಒಂದು ಏನು ಪಾಲಿಸಿಗಳನ್ನು ಮಾಡಿದ್ದಾರೆ. ಏನೋ ಒಂದು ಕುರಿ ಸತ್ರ ಇಷ್ಟು ಕೊಡಬೇಕಂತ ಹೇಳ್ಬಿಟ್ಟು ಅದೆಲ್ಲ ಮಾಡಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಇನ್ಶೂರೆನ್ಸ್ ಕೂಡ ಮಾಡಿಸಬೇಕಾಗುತ್ತೆ. ಇಂತಹ ಅನೇಕ ಸಮಸ್ಯೆಗಳು ಅವ್ರ ಮುಂದೆ ಇದ್ದಾವೆ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕಂದ್ರೆ ಇಂತಹ ಒಂದು ಸಂಘದ ಬಹಳ ಅವಶ್ಯಕತೆ ಇತ್ತು. ಇವತ್ತು ಆ ಸಂಘ ಪ್ರಾರಂಭವಾಗಿದೆ. ನಾನು ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಸಂಘದ ಅಧ್ಯಕ್ಷ ಅನ್ಸರ್ ಪಾಷಾ ಮಾತನಾಡಿ, ಈಗಾಗಲೇ ಸುಮಾರು 68 ಮಾಂಸದ ಅಂಗಡಿಗಳ ಮಾಲೀಕರು ಸಂಘದೊಂದಿಗೆ ಕೈ ಜೋಡಿಸಿದ್ದು, ಮೊದಲ ಹಂತದಲ್ಲಿ 28 ಮಂದಿ ಸದಸ್ಯರು ಸಂಘದ ಅಸ್ತಿತ್ವಕ್ಕೆ ಬಂದಿದ್ದಾರೆ. ದರಗಳ ಏರಿಳಿತ, ಕಸ ವಿಲೇವಾರಿ, ತೂಕ ಅಳತೆಯ ಗೊಂದಲ, ಕುರಿ ಮೇಕೆಗಳಿಗೆ ರೋಗ ಬಂದಾಗ ಸರ್ಕಾರದ ನೆರವು ಹಾಗೂ ಇತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಂಘ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು. ನಾವು ಕಮಿಟಿ ಇದ್ದಿಲ್ಲ, ನಾವು ಕಮಿಟಿ ಓಪನ್ ಮಾಡಿದ್ದೀವಿ. ಮುಂದಕ್ಕೆ ತೊಂದರೆಗಿಂತ ಜಾಸ್ತಿ ಏನೋ ಇದ್ರೆ ಅದು ಸ್ವಲ್ಪ ಕ್ಲಿಯರ್ ಮಾಡಿ ಕೊಡ್ತಿದ್ದ ಅವಕಾಶ ಆಯಿತು. ಇದರಲ್ಲಿ ನಾವು ಟೋಟಲು 68 ಅಂಗಡಿ ಅವೆ. ನಾವು ಇದರಲ್ಲಿ 28 ಜನ ಸಂಘಟನೆ ಓಪನ್ ಮಾಡಿದ್ದೀವಿ. ನಾವು ಮುಂದಕ್ಕೆ ಸ್ವಲ್ಪ ನಮಗೆ ದೊಡ್ಡ ಆಗಲಿ ಮಾರ್ಕೆಟಿಂದು ಮತ್ತು ಸಂಘದ್ದು ಮರಿ ಕಸ ಆಗಿದ್ರೆ ಡಿಮ್ಯಾಂಡ್ ಮಾಡ್ತಾರೆ, ತೊಂದರೆ ಮಾಡಿಕೊಡ್ತಾರೆ. ಇನ್ನೊಂದು ಏನಪ್ಪ ಅಂದರೆ ಕಸ ಆ ಕಡೆ ಈ ಕಡೆ ಆಗಬೇಡಿ. ಸಂಘಟನೆ ಇದ್ರದ್ದು ಲೈಸೆನ್ಸ್ದು 11,000 ರೂಪಾಯಿ ಕೇಳ್ತಾವ್ರೆ. ಮೊದಲು 2,800 ರೂಪಾಯಿ ಇತ್ತು, ಈಗ 11,000 ರೂಪಾಯಿ. ಅಂಗಡಿಗಳದ್ದು ಲೈಸೆನ್ಸ್ 11,000 ರೂಪಾಯಿ ಕೇಳ್ತಾವ್ರೆ. ಎಲ್ಲ ನಾವು ಬಂದ್ ಮಾಡಿದ್ದೀವಿ, ಇನ್ನೂ ಏನೂ ಮಾಡಿಲ್ಲ. ಮುಂದಕ್ಕೆ ನಮಗೆ ಕಮ್ಮಿ ಮಾಡಿಕೊಡಿ ಅಂತ ಕೇಳೋಣ ಅಂತ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಎಸ್ ಶಫಿ ಅಹಮದ್, ಸಂಘಟನೆಯ ಮೂಲಕ ಒಗ್ಗಟ್ಟು ಮೂಡಿಸುವುದು ಸಂತಸದ ಸಂಗತಿ. ವೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು, ಆರ್ಥಿಕ ನೆರವು, ಮಕ್ಕಳ ಶಿಕ್ಷಣ ಸೇರಿದಂತೆ ಹಲವು ವಿಷಯಗಳಲ್ಲಿ ಸಂಘ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಆಶಿಸಿದರು. ಬಾಂಧವರೆಲ್ಲ ಸೇರಿ ಇವತ್ತು ಈ ಸಂಘವನ್ನು ಏನು ಸ್ಥಾಪನೆ ಮಾಡಿದ್ದಾರೆ, ಇದರ ಮೂಲತಃ ಉದ್ದೇಶ ಒಳ್ಳೆಯ ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ನನಗೆ ಪ್ರಥಮವಾಗಿ ಅವರಿಗೆ, ಈ ಸಂಘದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಸ್ನೇಹಿತರೆ, ಇವತ್ತು ಯಾವುದೇ ಒಂದು ಕಾರಣ ಸಾಧನೆ ಮಾಡಬೇಕಾದ್ರೆ ಎಲ್ಲ ಒಗ್ಗಟ್ಟಿಲ್ಲದೆ ಇದ್ದರೆ
ನಮ್ಮ ಕಷ್ಟ ಕಾರ್ಮಿಕರಲ್ಲಿ ಏನೇ ಸಮಸ್ಯೆಗಳು ಬಂದರೂ ನಾವು ನಿವಾರಣೆ ಮಾಡ್ಕೋಬೋದು. ಈಗ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಹೇಳಿದರು, ಇವತ್ತು ಲೈಸೆನ್ಸಿನ ಬಗ್ಗೆ ಆಗಲಿ, ಮಾರ್ಕೆಟಿಂಗಿನ ಬಗ್ಗೆ ಆಗಲಿ, ಮತ್ತು ಇವತ್ತು ಏನು ಕ್ಲೀನ್ಲಿನೆಸ್ಸಿನ ಬಗ್ಗೆ ಆಗಲಿ, ಎಲ್ಲ ಥರದ ಸರ್ಕಾರದಿಂದ ಇವತ್ತು ನಾನಾ ರೀತಿಯ ಸವಲತ್ತುಗಳನ್ನು ಈ ಸಮಾಜದವ್ರಿಗೆ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಆಗಲಿ ಮತ್ತು ಇತರೆ ಸವಲತ್ತುಗಳನ್ನು, ಎಜುಕೇಷನ್ ಸವಲತ್ತುಗಳನ್ನು, ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ಸಂಘದ ತುಮಕೂರು ನಗರದಲ್ಲಿ ಸುಮಾರು ಒಂದು 75ಗಿಂತ ಹೆಚ್ಚು ಅಂಗಡಿಗಳು ಇದ್ದಾರೆ ಅವ್ರದ್ದು. ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ಕುರಿ ಮತ್ತು ಮೇಕೆ ಮಾಂಸ ಮಾರಾಟಗಾರರು ಪಾರಂಪರಿಕವಾಗಿ ಈ ವೃತ್ತಿ ನಡೆಸುತ್ತಿದ್ದು, ಶಿಕ್ಷಣ ಹಾಗೂ ಆರ್ಥಿಕ ಅಭಿವೃದ್ಧಿಯತ್ತ ಸಾಗಲು ಸಂಘಟನೆ ಸಹಕಾರಿಯಾಗಲಿದೆ. ಸಮುದಾಯದ ಹಕ್ಕುಗಳಿಗಾಗಿ ಸದಾ ಬೆಂಬಲ ನೀಡುವುದಾಗಿ ಹೇಳಿದರು. ತುಮಕೂರು ನಗರದಲ್ಲಿ ಜಿಲ್ಲಾ ಕುರೇಶಿಯರ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಕುರೇಶಿಯರ ಸಂಘ ಅಂದರೆ ಕುರಿ ಮಾಂಸ ಮಾರಾಟಗಾರರ ಸಂಘ. ಇವರು ಅನೇಕ ವರ್ಷಗಳಿಂದ ವಂಶಪಾರಂಪರ್ಯವಾಗಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸರ್ಕಾರದಿಂದ ಇವರಿಗೆ ರಿಸರ್ವೇಷನ್ ಕೂಡ ಇತ್ತು, ಈ ಹಿಂದೆ ಮೀಸಲಾತಿ ಇತ್ತು. ಆದರೆ ಏನು 4% ಮೀಸಲಾತಿ ಇದೆ, ಅದನ್ನು ಈಗ ತೆಗೆದಿದ್ದಾರೆ. ಅದರಿಂದ ಇವರು ಎಲ್ಲ ಅನ್ಯಾಯ ಕೂಡ ಆಗಿದೆ. ಇವರಲ್ಲಿ ಸಾಕ್ಷರತಾ ಪ್ರಮಾಣ ತುಂಬ ಕಡಿಮೆ ಇದೆ. ಮತ್ತು ಏನು ಜೀವನದಲ್ಲಿ ಅವರ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು, ಅವರು ಕೂಡ ಸಮಾಜದಲ್ಲಿ ಮುಂದಿನ ಸ್ತರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಕೆಲವೊಂದು ಅರಿವಿರುವಂಥ ಕುರೇಶಿಯರು ಸೇರಿ ಈ ಸಂಘವನ್ನು ಸ್ಥಾಪನೆ ಮಾಡಿ ಇವರ ಮಕ್ಕಳ ಶಿಕ್ಷಣಕ್ಕಾಗಿ ಮತ್ತು ಸಮಾಜದಲ್ಲಿ ಇವರು ಕೂಡ ಅಭಿವೃದ್ಧಿ ಹೊಂದಬೇಕು, ಉದ್ಧಾರ ಆಗಬೇಕು, ಇವ್ರಿಗೂ ಸ್ವಂತ ಮನೆ ಇರಬೇಕು, ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಮತ್ತು ಇತರೆ ಸರ್ಕಾರದಿಂದ ಯಾವ್ಯಾವ ಸವಲತ್ತುಗಳು ಇವ್ರಿಗೆ ಸಿಗುವಂಥದ್ದಾಗಿದೆ. ಅದು ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು, ಅಥವಾ KMDCಯಿಂದ ಬರುವಂಥ ಸಾಲ ಸೌಲಭ್ಯ ಮತ್ತು ಇನ್ನಿತರ ಯಾವುದೇ ಸೌಲಭ್ಯಗಳು, ಸರ್ಕಾರದಿಂದ ಯಾವುದೇ ಯೋಜನೆಗಳಿಂದ ಏನು ಅನುಕೂಲ ಆಗುತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ ಇವರೊಂದು ಸಂಘವನ್ನು ಮಾಡಿದ್ದಾರೆ. ಸಂಘಟನೆಯಲ್ಲಿ ಬಲ ಇದೆ ಅಂತ ಹೇಳ್ತಾರೆ. ಅದರಿಂದ ಇವರೀಗ ಬಹಳ ತಡವಾದರೂ ಕೂಡ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಇವರ ಜೊತೆ ಇದ್ದೇವೆ. ಇವರ ಮಕ್ಕಳಿನ ಉದ್ಧಾರಕ್ಕಾಗಿ ಮತ್ತು ಇವರ ಶ್ರೇಯೋಭಿವೃದ್ಧಿಗಾಗಿ ಯಾವೆಲ್ಲ ಕ್ರಮಗಳನ್ನು ತಗೋಬೇಕು, ಸರ್ಕಾರದಿಂದ ಯಾವ ರೀತಿಯ ಸೌಲಭ್ಯಗಳನ್ನು ಪಡ್ಕೋಬೇಕು, ಅದು ಅರಿವನ್ನು ಕೂಡ ಇವರು ಕೊಡಬೇಕಾಗಿದೆ. ಆರೋಗ್ಯ ಸಮಸ್ಯೆಗಳಿರ್ತವೆ, ಸಾಲಬಾಧೆಗಳಿರ್ತವೆ, ಮತ್ತು ಏನು ಮಹಾನಗರ ಪಾಲಿಕೆಯಿಂದ ಇವ್ರಿಗೆ ಕರ ವಸೂಲಿ ಮಾಡ್ತಾರೆ, ಅದು ಕೂಡ ಹೆಚ್ಚಿನ ರೀತಿಯಲ್ಲಿ ಕರ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಇವ್ರದ್ದೊಂದು ದೂರಿದೆ. ಅದಕ್ಕಾಗಿ ನಾವು ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮನವಿ ಮಾಡಿಕೊಂಡು ಅಲ್ಲೂ ಕೂಡ ಇವರಿಗೆ ಏನು ಅನುಕೂಲ ಆಗುತ್ತೆ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ, ಇನ್ನು ಸಂಘದ ಅಧ್ಯಕ್ಷರಾಗಿ ಅನ್ಸರ್ ಪಾಷಾ, ಕಾರ್ಯದರ್ಶಿಯಾಗಿ ನೂರುಲ್ಲಾ, ಜಂಟಿ ಕಾರ್ಯದರ್ಶಿಯಾಗಿ ತಬ್ರೇಜ್ ಕುರೇಶಿ ಆಯ್ಕೆಯಾಗಿದ್ದು, ಹಲವು ನಿರ್ದೇಶಕರು ಸಂಘದ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮೆಹಬೂಬ್ ಪಾಷಾ, ಉಬೇದ್, ಜಿಯಾ, ಶಹವಾಜ್ ಸೇರಿದಂತೆ ಕುರೇಶಿ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಈ ಸಂಘವು ಸಮುದಾಯದ ಅಭಿವೃದ್ಧಿಗೆ ವೇದಿಕೆಯಾಗಲಿ ಎಂದು ಅವರು ಶುಭ ಹಾರೈಸಿದರು.